ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ ಯಶವಂತಪುರ ಅಂಡರ್ ಪಾಸ್. ಡೆಂಗಿ ಡಂಗೂರ ಬಾರಿಸ್ತಿದ್ರು ಸ್ವಚ್ಛತೆ ಕಾಪಾಡಲು ಇಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಅಂಡರ್ ಪಾಸ್ನ ಅವ್ಯವಸ್ಥೆ ಈ ರೀತಿ ಇದೆ. ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ ಯಶವಂತಪುರ ಅಂಡರ್ ಪಾಸ್. ಎಲ್ಲೂ ಅಲ್ಲ, ಇಲ್ಲೇ ಯಶವಂತಪುರದಲ್ಲೇ ಡೆಂಗಿ ಡಂಗೂರ ಬಾರಿಸ್ತಾ ಇದ್ರು ಕೂಡ ಸ್ವಚ್ಛತೆ ಕಾಪಾಡೋದಕ್ಕೆ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಅಂಡರ್ ಪಾಸ್ನ ಅವ್ಯವಸ್ಥೆ ಇದು. ಕಳೆದ 7 ತಿಂಗಳಿನಿಂದ ಗಬ್ಬೆದ್ದು ನಾರ್ತಾ ಇದೆ ಈ ಅಂಡರ್ ಪಾಸ್. ಯಾರು ಕೂಡ ಇವರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ. ಯಶವಂತಪುರದಿಂದ ಗೋವರ್ಧನ್ಗೆ ತೆರಳುವ ಮಾರ್ಗ ಇದು. ನೂರಾರು ಜನ ಪ್ರತಿನಿತ್ಯವೂ ಕೂಡ ಇಲ್ಲಿ ಓಡಾಡ್ತಾರೆ. ತಪ್ಪಿದ್ದಲ್ಲ ಜನರ ಗೋಳು ಇಲ್ಲಿ. ಸರ್ಕಾರ ಹಾಗೂ ಬಿಬಿಎಂಪಿಗೆ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ ಯಶವಂತಪುರ ಅಂಡರ್ ಪಾಸ್. ಡೆಂಗಿ ಡಂಗೂರ ಬಾರಿಸ್ತಿದ್ರು ಕೂಡ ಸ್ವಚ್ಛತೆ ಕಾಪಾಡಲು ಇಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಡೆಂಗಿ ಹೆಚ್ಚಾಗ್ತಾ ಇದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮವನ್ನ ಬಿಬಿಎಂಪಿ ತೆಗೆದುಕೊಳ್ಬೇಕಿತ್ತು. ಆದರೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ಡೆಂಗಿ ಪ್ರಕರಣಗಳು 4,000 ಗಡಿಯನ್ನ ದಾಟಿದೆ. ಆದರೆ ಸ್ವಚ್ಛತೆಯಿಂದ ಇರಿ ಅಂತ ಹೇಳಬೇಕಾಗಿರೋ ಬಿಬಿಎಂಪಿ ಆಗಿರಬಹುದು, ಸರ್ಕಾರ ಆಗಿರಬಹುದು, ಏನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ನೀವು ಗಮನಿಸ್ತಿದ್ದಾರಾ? ಜನರು ಅದೇ ದಾರಿಯಲ್ಲೇ ಓಡಾಡಬೇಕು. ಪ್ರತಿನಿತ್ಯವೂ ಕೂಡ ಸಾವಿರಾರು ಮಂದಿ ಈ ದಾರಿಯಲ್ಲಿ ಓಡಾಡ್ತಾರೆ. ಇಷ್ಟು ಗಬ್ಬೆದ್ದು ನಾರ್ತಾ ಇದೆ ಅಂದ್ರೂ ಇಲ್ಲಿ ನೀವು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಬಿಬಿಎಂಪಿ ಅವ್ರು ಏನ್ ಮಾಡ್ತಾ ಇದ್ದೀರಾ? ಸ್ವಚ್ಛತೆ ಕೆಲಸ ಮಾಡಿಸ್ತಾ ಇಲ್ವಾ? ಸ್ವಚ್ಛವಾಗಿರಿ ಅಂತ ಹೇಳೋದಲ್ಲ, ನೀವು ಮೊದಲು ಸ್ವಚ್ಛವಾಗಿ ಇರೋದನ್ನ ನೀವು ಕಲಿಬೇಕಾಗತ್ತೆ. ಇಷ್ಟು ಗಬ್ಬೆದ್ದು ನಾರ್ತಾ ಇದ್ರು ನೀವು ಸುಮ್ಮನೆ ಇದ್ದೀರಾ? ಅದನ್ನ ಕ್ಲೀನ್ ಮಾಡ್ಸೋದಕ್ಕೆ ನಿಮ್ಗೆ ಆಗಿಲ್ವಾ? ಕಳೆದ 7 ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ ಈ ಅಂಡರ್ ಪಾಸ್ ನಲ್ಲಿ. ಇದೇ ಪರಿಸ್ಥಿತಿಯಲ್ಲೇ ಜನರು ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಡೆಂಗ್ಯೂ ಒಂದ್ ರೀತಿಯಲ್ಲಿ ಡಂಗೂರ ಸಾರ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯಾದ್ಯಂತ ಸುಮಾರು 6,300ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ. ಅದರಲ್ಲಿ ಬಹು ಮುಖ್ಯವಾಗಿ ನಮ್ಮ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1,500ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ. ಏನು ಡೆಂಗ್ಯೂವನ್ನು ತಡೆಗಟ್ಟಲಿಕ್ಕೆ ಆರೋಗ್ಯ ಇಲಾಖೆ ಹಾಗೆ ಬಿಬಿಎಂಪಿ ಒಂದ್ ರೀತಿಯಲ್ಲಿ ಹರಸಾಹಸನೆ ಪಡ್ತಾ ಇದೆ. ಅದ್ರ ಜೊತೆಗೆ ಸರಣಿ ಸಭೆಗಳನ್ನ ಮಾಡಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಜಾರಿ ಮಾಡಿದೆ. ಆದ್ರೂ ನಿಜಕ್ಕೂ ಕೂಡ ಏನು ಬಿಬಿಎಂಪಿ ಡೆಂಗ್ಯೂವನ್ನು ತಡೆಗಟ್ಟಲಿಕ್ಕೆ ಕೇವಲ ನಾಮಕವಷ್ಟೇ ಜನರ ಕಣ್ಣಿಗೆ ಬೆಣ್ಣೆಯನ್ನು ಹಚ್ತಿದೆ ಅಂತ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಬಿಬಿಎಂಪಿ ಏನು ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಹಮ್ಮಿಕೊಂಡಿದೆ. ಏನು ಫ್ರೈಡೇ ಟಾಸ್ಕ್ ಆಗಿರ್ಬೋದು, ಹಾಗೆ ಜನರಲ್ಲಿ ಹೋಗಿ ಅರಿವು ಮೂಡಿಸುವಂತಹ ಕಾರ್ಯಗಳನ್ನ ಬಿಬಿಎಂಪಿ ಹಮ್ಮಿಕೊಂಡಿದೆ. ಆದರೆ ನಿಜಕ್ಕೂ ಕೂಡ ಬಿಬಿಎಂಪಿ ತನ್ನ ಕೆಲಸವನ್ನ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಯಾಕಂತ ಹೇಳಿದ್ರೆ ಕಲುಷಿತ ನೀರಿನಲ್ಲಿ ಈ ಒಂದು ಸೊಳ್ಳೆಗಳು ಉತ್ಪತ್ತಿಯಾಗಿ ಆ ಒಂದು ಸೊಳ್ಳೆ ಕಚ್ಚುವುದರ ಮೂಲಕ ನಮಗೆ ಡೆಂಗ್ಯೂ ಹರಡುತ್ತೆ. ಆದರೆ ನಿಜಕ್ಕೂ ಕೂಡ ಬಿಬಿಎಂಪಿಯ ಜಾಗ ಹೇಗಿದೆ ಅಂತ ನೋಡಿ. ಬಿಬಿಎಂಪಿ ತನ್ನ ಜಾಗವನ್ನೇ ತಾನು ಸ್ವಚ್ಛಗೊಳಿಸಿದೆ. ಇಲ್ಲಿ ಒಂದು ರೀತಿಯಲ್ಲಿ ಈ ಒಂದು ಜಾಗ ಡೆಂಗ್ಯೂ ಹಾಟ್ಸ್ಪಾಟ್ ಅಂತಾನೆ ಆಗಿರ್ಬೋದು. ಅಂದ್ರೆ ಯಶವಂತಪುರದಿಂದ ಗೋವರ್ಧನೆಗೆ ಹೋಗುವಂತಹ ಒಂದು ಕಡೆ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಮತ್ತೊಂದು ಕಡೆ ಬಿಬಿಎಂಪಿ ಈ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿದೆ. ಆದರೆ ಈ ಒಂದು ಅಂಡರ್ ಪಾಸ್ನ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವೇ ನೋಡ್ಬೋದು. ಏನು ಕಲುಷಿತ ನೀರಿನಲ್ಲಿ ಲಾರ್ವಾಗಳು ಉತ್ಪತ್ತಿಯಾಗಿ ಆ ಒಂದು ಲಾರ್ವಾ ಸೊಳ್ಳೆಯಾಗಿ ಪರಿವರ್ತನೆ ಆಗುತ್ತೆ. ಆ ಒಂದು ಈಡಿಸ್ ಈಜಿಪ್ಟ್ ಸೊಳ್ಳೆ ಕಚ್ಚೋದ್ರಿಂದ ನಮಗೆ ಡೆಂಗ್ಯೂ ಬರುತ್ತೆ. ಸೊ ಹೀಗಾಗಿ ನಾವು ಮೊದಲಿಗೆ ಕಲುಷಿತ ನೀರುಗಳು ಎಲ್ಲೆಲ್ಲಿ ನಿಂತ್ಕೊಳ್ಳುತ್ತೋ ಅಂತಹ ಜಾಗವನ್ನು ನಾವು ಸ್ವಚ್ಛಗೊಳಿಸ್ತೀವಿ ಅಂತ ಬಿಬಿಎಂಪಿ ಹೇಳಿದೆ. ಆದರೆ ಈ ಒಂದು ಅಂಡರ್ ಪಾಸ್ ಇವತ್ತಿನಿಂದ ಅಲ್ಲ, ಕಳೆದ ಹಲವು ವರ್ಷಗಳಿಂದ ಇದೇ ರೀತಿ ಗಲೀಜಾಗಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಓಡಾಡ್ಲಿಕ್ಕೂ ಕೂಡ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಜನರೆಲ್ಲರೂ ಕೂಡ ಮೇಲ್ಭಾಗದಲ್ಲಿ ಓಡಾಟವನ್ನ ನಡೆಸೋದು ನೋಡ್ಬೋದು. ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳಾಗಿರ್ಬೋದು, ಕಾಲೇಜ್ಗೆ ಹೋಗೋರಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರೆಲ್ಲರೂ ಕೂಡ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗೆ ಇದ್ರ ಜೊತೆಗೆ ರಾತ್ರಿ ಹೊತ್ತಲು ಕೂಡ ಅಂದ್ರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವುದೇ ರೀತಿಯಲ್ಲಿ ಈ ಒಂದು ಅಂಡರ್ ಪಾಸ್ ನಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಅಂದ್ರೆ ಇದು ನೋಡ್ಬೋದು. ನಿನ್ನೆ ಮೊನ್ನೆ ನೀರು ನಿಂತಿದ್ರೆ ಇಷ್ಟರ ಮಟ್ಟಿಗೆ ಗಲೀಜಾಗ್ತಾ ಇರಲಿಲ್ಲ. ಇದು ಹಲವು ವರ್ಷಗಳಿಂದ ಗಲೀಜಾಗಿರುವಂತಹ ನೀರುಗಳನ್ನ ನೀವು ನೋಡ್ಬೋದು. ಹಾಗೆ ಸೊಳ್ಳೆಗಳು ಕೂಡ ಹಾರಾಟ ನಡೆಸ್ತಾ ಇದೆ. ಆ ಒಂದು ಸೊಳ್ಳೆಗಳು ಕಚ್ಚೋದ್ರಿಂದ ಡೆಂಗ್ಯೂ ಬರುತ್ತೆ. ಹಾಗಾದ್ರೆ ಬಿಬಿಎಂಪಿ ತನ್ನ ಜಾಗವನ್ನೇ ತಾನು ಸ್ವಚ್ಛಗೊಳಿಸ್ತಾ ಇಲ್ಲ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಅವರು ಬಿಬಿಎಂಪಿಯವರು ಡೆಂಗ್ಯೂವನ್ನು ತಡೆಗಟ್ಟಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾರೆ? ಸುಮ್ಮನೆ ನಾಮಕವಷ್ಟೇ ಮನೆ ಮನೆಗೆ ಹೋಗಿ ನಾವು ಏನು ಡೆಂಗ್ಯೂ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಈ ಒಂದು ಸೊಳ್ಳೆ ಕಚ್ಚಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಡೆಂಗ್ಯೂ, ಮಲೇರಿಯಾ ಅನ್ನೋಂತಹ ಕಾಯಿಲೆಗಳು ಬರೋದು ಸರ್ವೇ ಸಾಮಾನ್ಯ ಆಗುತ್ತೆ. ಇಂತಹ ಜಾಗಗಳನ್ನ ಮೊದಲಿಗೆ ಬಿಬಿಎಂಪಿ ಸ್ವಚ್ಛಗೊಳಿಸಬೇಕು. ಒಂದ್ ರೀತಿಯಲ್ಲಿ ರಾತ್ರಿ ಸಮಯದಲ್ಲಿ ನೀವು ನೋಡ್ತಾ ಇರ್ಬೋದು, ಮಹಿಳೆಯರೆಲ್ಲರೂ ಕೂಡ ಓಡಾಟ ನಡೆಸ್ತಾರೆ. ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು ಬಹಳಷ್ಟು
ಕಷ್ಟಪಟ್ಟು ಜನರು ಈ ಒಂದು ಜಾಗದಲ್ಲಿ ಓಡಾಟ ನಡೆಸ್ತಿದ್ದಾರೆ. ದಯವಿಟ್ಟು BBMP ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕು. ಇಂತಹ ಅಂಡರ್ ಪಾಸ್ಗಳನ್ನ ಮೊದಲಿಗೆ ಸ್ವಚ್ಛಗೊಳಿಸಬೇಕು. ಆಗ ಮಾತ್ರ ಡೆಂಗ್ಯೂವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ 6000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂತಹದ್ದು ಕೇವಲ 6 ತಿಂಗಳಲ್ಲಿ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.